ಯೂಶ್ವಲಿ ಹಿಂಗೆ ಅನ್ನಿಸ್ತಾ ಎಪಿಸೋಡ್ ಎಂಡ್ ನೋಡಿ, ಆದ್ರೆ ಏನ್ ಮಾಡ್ತೀರಾ, ನಾನು ಫೋನ್ ಚಚ್ಚಕಣ ಅಂತ ಅನ್ಕೊಂಡೆ, ಆದ್ರೆ ಸೊ ಬಾಯ್ಸ್ ನೀವೆಲ್ಲ ಫೈನಲಿ ವೇಟ್ ಮಾಡ್ತಿದ್ದ ಜೇಜು ಐಲ್ಯಾಂಡ್ ಆರ್ಕ್ ಫೈನಲಿ ಶುರು ಆಯ್ತು. ಅಂಡ್ ಈ ಎಪಿಸೋಡ್ ಮಾತ್ರ ಎಲ್ಲಿಂದ ಶುರುವಾಯ್ತು ಅಂದ್ರೆ ನಿಮ್ಗಂತೂ ರುಚಿ ಸಿಕ್ಕಿರುತ್ತೆ. ಸೊ ಟೈಮ್ ವೇಸ್ಟ್ ಮಾಡದೆ ನಡೀರಿ ಬೇರೆ ಅಟ್ಟದ್ ನೋಡೋಣ, ಅಂದ್ರೆ ಹಂಟರ್ಸ್ ನ ಹೊಡಿಯೋದ್ ನೋಡೋಣ. ಬರೀ ಇಂತದೆಯ ಎಪಿಸೋಡ್ ಸ್ಟಾರ್ಟ್ ಆಗೋದು ಅಲ್ಲಿಂದಾನೆ. ಆ ಹುಡುಗಿ ನಿಜವಾಗ್ಲೂ ತಲೆ ಅವಳಿಗೆ ಗೊತ್ತಾಗುವಷ್ಟರಲ್ಲಿ ಅವಳ ತಲೆ ಎಗರೋಗಿರುತ್ತೆ. ಬಾಕಿ ಇಬ್ರಿದ್ದರು ಎದುರುಗಂಡು ನಿಜವಾಗ್ಲೂ ಅವ್ರನ್ನ ಆಟ ಆಡಿಸಿ ಬೇರು ಅವ್ರನ್ನು ಸಹ ತಲೆ ಒಡೆದಾಕ್ತಾನೆ. ಅಲ್ಲ ಎಂತ ಕಾಲ ಬಂತು ನೋಡ್ರಿ. ಮೊದ್ಲು ನಿಜವಾಗ್ಲೂ ಜನ ಇರುವೆ ಬಗ್ಗೆ ಟೆನ್ಷನ್ ತಗಂತಿರ್ಲಿಲ್ಲ, ಬಿಡು ಅಂತ ಹೇಳಿ. ಆದ್ರೆ ಇಲ್ಲೊಂದು ಇರುವೆ ಜನರನ್ನ ನಿಜವಾಗ್ಲೂ ತಿಗಣೆ ಹೊಸ್ಕಾಕ್ದಂಗ್ ಹೊಸ್ಕಾಗ್ತಿದೆ. ಆ ಸೀನ್ ನಿಜವಾಗ್ಲೂ ನಿಮ್ಗೂ ಸಹ ಜಿಲ್ ಬಂದೇ ಬಂದಿರುತ್ತೆ ಬ್ರೋ, ಅಷ್ಟು ಭಯಂಕರವಾಗಿತ್ತು. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬೇರು ಅವ್ರನ್ನೆಲ್ಲ ಹೊಡೆದಾಕದ್ಮೇಲೆ ನಾವು ನೋಡ್ತೀವಿ ಆ ಕ್ವೀನ್ ಇರುವೆ ಹೊಡೆಯಕ್ಕೆ ಹೋಗಿದ್ರಲ್ಲ ಹಂಟರ್ಸ್, ಅವ್ರಿಲ್ಲಿ ಹೇಗೋ ಹಾಗೆ ಬಡ್ದಾಡಿ ಹೊಡೆದಾಡಿ ಕಚ್ಚಾಡಿ ಕೆಡವಾಡಿ ಹೇಗೋ ಹಾಗೆ ಮುಂದೆ ಹೋದ್ರು. ಇಲ್ಲಿ ನಾವೆಲ್ಲ ಹಂಟರ್ಸ್ ಪವರ್ನು ಸಹ ನೋಡ್ತೀವಿ. ಇಲ್ಲಿ ಬೇಕ್ ಟ್ರಾನ್ಸ್ಫಾರ್ಮೇಶನ್ ಪ್ಲಸ್ ಅವನ ಎಬಿಲಿಟಿ ವುಲ್ಫ್ ಐಸ್ ಇಂದ ಅವನು ಕ್ವೀನ್ ಚೇಂಬರ್ ನ ಕಂಡಿಡ್ದ. ಸೊ ಇವರು ಲೊಕೇಶನ್ ಸಿಕ್ಕಿಷ್ಟ ಕಡೆ ಅವ್ರು ಇಲ್ಲಿ ಹೊಡಿಯಕ್ಕೆ ಅಂತ ಹೇಳಿ ಮುಂದೆ ಹೋದ್ರು. ನೆಕ್ಸ್ಟ್ ಇಲ್ಲಿ ಆ 3 ಜನನ ಹೊಡೆದಿದ್ನಲ್ಲ ಬೇರು, ಅವ್ರ ಫ್ರೆಂಡ್ಸ್ ಬಂದ್ ಇಲ್ಲಿ ಏನಾಯ್ತು ಅಂತ ಹೇಳಿ ನೋಡ್ತಾರೆ. ಆ ಅಟ್ಮಾಸ್ಫಿಯರ್ ಆ ಸ್ಮೆಲ್ಗೆ ನಿಜವಾಗ್ಲೂ ಅವ್ರಿಬ್ರಿಗೂ ವಾಂತಿ ಬಂದೋಗುತ್ತೆ. ಅಲ್ಲ ಯಾರು ನಿಜವಾಗ್ಲೂ ಆ ಫ್ರೆಂಡ್ಸ್ ಬುಳ್ಳೆ ಇರೋದು ನೋಡಿ ವಾಂತಿ ಮಾಡಲ್ಲ ಹೇಳಿ. ಇಲ್ಲಿ ನಿಜವಾಗ್ಲೂ ಅವ್ರಿಬ್ರು ಸಹ ಬೇರು ತಿಗಣೆ ಹೊಸಗಾಕ್ದಂಗ್ ಹೊಸ್ಕಾಕಿ ಅವ್ರನ್ನು ಸಹ ಸಾಯ್ಸಾಕ್ತಾನೆ. ಅಲ್ಲ ಇವ್ರು ನಿಜವಾಗ್ಲೂ ಇಲ್ಲಿ ಮಾಮೂಲಿ, ಈ ವಿಷಯ ನಿಜವಾಗ್ಲೂ ಮಾಮೂಲಿ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರು ಒಬ್ಬೊಬ್ರು ಹೊಡಿತಿರೋದು ಅವ್ರು ಯಾವ ಲೆವೆಲ್ ಎಸ್ ರ್ಯಾಂಕ್ ಲೆವೆಲ್ ಹಂಟರ್ಸ್ ನ, ಅದು ಸೆಕೆಂಡ್ಸ್ ನಲ್ಲಿ ಹೊಡಿತಿರೋದು. ಇಲ್ಲಿ ನೀವು ನಿಜವಾಗ್ಲೂ ಒಂದ್ ಚೂರು ಯೋಚನೆ ಮಾಡಿ ಅವ್ರ ಪವರ್ ಲೆವೆಲ್ ಯಾವ ಲೆವೆಲ್ ಇದೆ. ನೆಕ್ಸ್ಟ್ ನಾವ್ ನೋಡ್ತೀವಿ ಫೈನಲಿ ಆ ಟೀಮ್ ರಾಣಿ ಇರುವೆ ಜಾಗಕ್ಕೆ ಹೋಗುತ್ತೆ. ಅಲ್ಲಿ ಬಂದು ಅವ್ರು ಪೂರ ಯುದ್ಧ ಮಾಡ್ತಾರೆ. ಇಲ್ಲಿ ಒಬ್ಬ ಮೀಡಿಯಾದವನು ಅಲ್ಲೇನೇನ್ ನಡೀತಿದೆ ಅಂತೇಳಿ ಪೂರಾ ವರ್ಲ್ಡ್ಗೆ ಗೊತ್ತಾಗರಂಗೆ ಶೂಟ್ ಮಾಡ್ತಿದ್ದ. ಇದನ್ನೆಲ್ಲ ನಾವು ಸಹ ನೋಡ್ತೀವಿ. ಆ ಪ್ರಪಂಚದಾಗಿರೋರೆಲ್ಲ ಮೂಲೆ ಮೂಲೆಯಲ್ಲಿರೋರೆಲ್ಲ ನೋಡ್ತಿದ್ದಾರೆ. ಅಲ್ಲಿ ಹಂಟರ್ಸ್ ಯಾವ ತರ ಪರದಾಡ್ತಿದ್ದಾರೆ, ಯಾವ ತರ ಯುದ್ಧ ಮಾಡ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಬರುತ್ತೆ ಇಲ್ಲಿ ಈ ರಾಣಿ ಇರುವೆ ವರ್ಸಸ್ ಈ 6 ಜನ ಹಂಟರ್ಸ್. ಇಲ್ಲಿ ನಿಜವಾಗ್ಲೂ ಯುದ್ಧ ಭಯಂಕರವಾಗಿರುತ್ತೆ. ಅವ್ರು ಇಲ್ಲಿ ಏನ್ ಫುಲ್ ಪವರ್ ಅಪ್ ಆಗಿ ಅವ್ರು ಫುಲ್ ಪವರ್ ಇಂದ ಹೊಡೆದಾಕ್ತಾರೆ ರಾಣಿ ಇರುವೆನ, ಥ್ಯಾಂಕ್ಸ್ ಟು ಚೈನ್ ರಶ್. ಆ ನಿಜವಾಗ್ಲೂ ರಾಣಿ ಇರುವೆ ಸತ್ತಿಷ್ಟಕನೆ ಇಲ್ಲಿ ಪ್ರಪಂಚದಲ್ಲಿರೋ ಬರೋರೆಲ್ಲ ಫುಲ್ ಖುಷಿಯಾಗಿ ಹೋದ್ರು. ರಾಣಿ ಇರುವೆ ಸತ್ತೋದ್ಲು. ಈಗ ಮಿಕ್ಕಿರೋ ಹ್ಯಾಂಡ್ಸ್ 1 ವರ್ಷದಲ್ಲಿ ಸತ್ತೋಗ್ತವೆ ಅಂತ. ಇಲ್ಲೊಂದು ಇಂಪಾರ್ಟೆಂಟ್ ಡೀಟೇಲ್, ಆ ರಾಣಿ ಇರುವೆ ಸಾಯೋದ್ಕಿಂತ ಮುಂಚೆ ಅವಳ ಮಗ ಬೇರುನ ಕೂಗಾಕಿ ಕರೆದಿರುತ್ತದು ಜೋರಾಗಿ. ಇವ್ರು ಇಲ್ಲಿ ಏನ್ ಪೂರ ಎಂಜಾಯ್ ಮಾಡ್ತಿದ್ದಾರೆ. ಈಗ ರಾಣಿನೇ ಇಲ್ಲ, ಈ ಮಿಕ್ಕಿದ ಸೈನಿಕರೆಲ್ಲ ಏನ್ ಮಾಡ್ತಾರೆ ಅಂತ. ಆಗ್ಲೇ ಅಲ್ಲಿ ಬರ್ತಾನೆ ಆ ರಾಣಿ ಇರುವೆ ಮಗ ಬೇರು. ನಿಜವಾಗ್ಲೂ ಎಂಟ್ರಿ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿತ್ತು. ಅವ್ನು ನಿಜವಾಗ್ಲೂ ಬಂದು ಇವ್ರನ್ನೆಲ್ಲ ಇಗ್ನೋರ್ ಮಾಡಿ ಅವ್ರ ಮುಂದೆ ನಿಜವಾಗ್ಲೂ ನಡ್ಕೊಂಡು ಹೋಗ್ತಾರೆ. ಇವ್ರು ನಿಜವಾಗ್ಲೂ ಏನು ಮಾಡಲ್ಲ. ಯಾಕೆ ಅಂತ ಹೇಳಿ ನೀವು ಕೇಳ್ಬೋದು. ನಿಜವಾಗ್ಲೂ ಅವನ ಅಟ್ಮಾಸ್ಫಿಯರ್ ಆ ಸ್ಮೆಲ್ಗೆ ನಿಜವಾಗ್ಲೂ ಇವ್ರು ಎದುರಾಗಿದ್ದಾರೆ. ಅವ್ರು ನಿಜವಾಗ್ಲೂ ಅಲ್ಲಾಡ್ತಾನೆ ಇರ್ಲಿಲ್ಲ ಬ್ರೋ. ಯಾಕಂದ್ರೆ ಅವ್ರಿಗೂ ಗೊತ್ತು ಇವ್ರ ಮುಂದೆ ನಿಜವಾಗ್ಲೂ ನಾವೇನಾದ್ರು ಕತ್ತಿ ಎತ್ತಿವು ಅಂದ್ರೆ ತಲೆ ಎಗರೋಗಿರುತ್ತೆ ಅಂತ ಹೇಳಿ. ಬೇರೆ ಇಲ್ವೇ ಅವ್ರ ಅಮ್ಮನ ಹತ್ರ ಬಂದು ಅವ್ರ ಅಮ್ಮನ್ನೇ ನಿಜವಾಗ್ಲೂ ಆ ರಾಣಿ ಇರುವೆ ಪೂರಾ ತಿಂದಾಕ್ತಾರೆ. ಆ ನಿಮಗ್ ಕ್ರೀಪಿ ಅನ್ನಿಸ್ಬೋದು, ಆದ್ರೆ ಅಲ್ಲಿ ನಡೀತು ಬ್ರೋ. ಅವ್ರ ಅಮ್ಮನ ತಿಂದು ನೆಕ್ಸ್ಟ್ ನಿಜವಾಗ್ಲೂ ಜೋರಾಗಿ ಕಿರ್ಚಿ ಅವ್ರ ಅಮ್ಮನ್ ಯಾರು ಸಾಯಿಸಿದ್ಲು ಇನ್ನು ಅವಳಿಗೆ ನಿಜವಾಗ್ಲೂ ಫಸ್ಟ್ ಹೋಗಿ ಹೊಡಿತಾರೆ. ಆ ಏಟ್ ಮಾತ್ರ ಪೂರಾ ಬರೋ ಬಾಡಿಲಿರೋ ಮೂಳೆ ಎಲ್ಲ ಮುರಿದು ಅವಳವು. ನೆಕ್ಸ್ಟ್ ಈ ಜಾಯಿಂಟ್ ನ 2 ಕೈನು ಕತ್ತರಿಸಿ ಚಾಂಗ್ ಜಾಯಿಂಟ್ ದೇಹದ ಮಧ್ಯಕ್ ನಿಜವಾಗ್ಲೂ ಸೀಳಿ ಹಿಂಗೆ ಬೇಯ್ನು ಸಹ ಪೂರಾ ಕಟ್ ಮಾಡಿ ಕತ್ತರಿಸಿ. ಐನೋ ನಿಮಗ್ ಪೂರ ಕ್ರೀಪಿ ಅನ್ಸ್ತಿರ್ಬೋದು, ಆದ್ರೆ ನಿಜವಾಗ್ಲೂ ನಡೀತು ಬ್ರೋ. ಆತರ ನಿಜವಾಗ್ಲೂ ಮ್ಯೂಸಿಕ್ ಆನಿಮೇಷನ್ ನೀವು ನೋಡ್ಬೇಕಾಯ್ತು, ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿದ್ದು. ಸೂಪರ್. ಇಲ್ಲೊಬ್ಬ ಬೇಕ್ ಫ್ರೆಂಡ್ ಗ್ಯೋನ್ಯೋ, ಅವನೊಬ್ಬ ಹೀಲರು, ಅವನಿದ್ದಲ್ಲ ನಿಜವಾಗ್ಲೂ ಅವನು ಹೊಡೆದಿದ್ದು ಮಾತ್ರ ನಿಜವಾಗ್ಲೂ ಸಾಯಿಸಿ ಅವನ ತಲೆ ಹಿಂದಿಂದ ತಿಂದು ಅವನ ವಾಯ್ಸ್ನಲ್ಲಿ ಅವನ ಫ್ರೆಂಡ್ ಹತ್ರ ಮಾತಾಡ್ತಾನೆ. ನಿಜವಾಗ್ಲೂ ಅವ್ರಿಗೆ ಹೆಂಗ್ ಅನ್ಸಿರ್ಬಹುದು. ನೀವು ನಿಜವಾಗ್ಲೂ ಯೋಚನೆ ಮಾಡಿ, ನಿಮ್ ಫ್ರೆಂಡ್ ಪ್ರಾಣ ಸ್ನೇಹಿತ ನಿಮ್ ಕಡೆ ಮುಂದೆನೆ ಒಂದ್ ಮಾನ್ಸ್ಟರ್ ಬಂದು ಸಾಯಿಸಿ ಅವನ ತಲೆ ತಿಂದು ಅವನ ವಾಯ್ಸ್ನಲ್ಲೇ ನಿಮ್ ಕಟ್ ಮುಂದೆ ಮಾತಾಡ್ತೈತೆ ನನಗ್ ಕಾಪಾಡಿ ಅಂತ ಹೇಳಿ. ಹೆಂಗ್ ಅನ್ಸಿರ್ಬೋದು ಆ ಟೈಮ್. ಅಲ್ಲಿ ನಿಜವಾಗ್ಲೂ ಬೇಕ್ ಏನು ಮಾಡಕ್ಕಾಗಲ್ಲ. ಅವನು ಅಲ್ಲಿ ಸೋಲ್ ಒಪ್ಕೊಂಡ್ಬಿಡ್ತಾನಲ್ಲೇ. ನೆಕ್ಸ್ಟ್ ಇಲ್ಲಿ ಬೇರೆ ಅವ್ನ್ ಕತ್ತಿಡ್ಕೊಂಡು ಆ ಡೈಲಾಗ್ ಹೇಳಿ ಮಾತ್ರ ಬೆಂಕಿ ಇತ್ತು ಗುರು.
女王がやられた兵隊を殺すのでは浮かばれないお前たちの王はどこだ。ಅವ್ನ್ ನಿಜವಾಗಿ ಹೇಳ್ದ, ನೀವೆಲ್ಲ ನರ್ಸತ್ತರು, ನೀವು ನಮ್ಮ ಅಮ್ಮನ್ನ ಸಾಯಿಸಿದ್ರಿ, ನಿಮ್ಮಂತ ಸೈನಿಕರನ್ನ ಸಾಯಿಸಿದ್ರೆ ನನಗೆ ನಿಜವಾಗ್ಲೂ ತೃಪ್ತಿ ಆಗಲ್ಲ, ನಿಮ್ ರಾಜ ಯಾರು ಹೇಳ್ರಿ, ಅವನ್ ತಲೆನೇ ಹೊಡಿತೀನಿ. ನೆಕ್ಸ್ಟ್ ಇಲ್ಲಿ ಬೇರೆಗೊಬ್ಬ ಸ್ಟ್ರಾಂಗ್ ಅಪೋನೆಂಟ್ ಸ್ಪೆಲ್ ಬರುತ್ತೆ, ಅವನಿಲ್ಲ ಅವನನ್ನ ನಿಜವಾಗ್ಲೂ ನೋಡೋದ್ ತರ ಬಿಸಾಕಿ ಅವ್ನ ಆಚೆಗೆ ಹೊಡೋದ. ಆಗ್ಲೇ ನಾವು ನೋಡ್ತೀವಿ ಆಚೆಗೆ ಇಪ್ಪತ್ತು ಇರುವೆ ಎಲ್ಲ ಗೂಡ್ ಹತ್ರ ಬತ್ತಿದಾವೆ, ಅಂದ್ರೆ ಅವ್ರಿರೋ ಚೇಂಬರ್ ಕ್ವೀನ್ ಅಂಟ್ ಇರೋ ಚೇಂಬರ್ ನಿಜವಾಗ್ಲೂ ಬತ್ತಿದಾವೆ. ಇವ್ರು ನಿಜವಾಗ್ಲೂ ಅರ್ಧ ಸತ್ತಂಗೆ ಅರ್ಧ ಬದುಕ್ದಂಗಿದ್ದಾರೆ, ಒಳ್ಳೆ ಶಂಡ ಇದ್ದಂಗಿದೆಯಲ್ಲೋ. ನೆಕ್ಸ್ಟ್ ಇಲ್ಲಿ ನಾವು ನೋಡಿ ಆ ಜಪಾನ್ ಹಂಟರ್ಸ್ ನೆಲ್ಲ ಯಾರು ಕಳ್ಸಿದ್ನಲ್ಲ ಅವ್ನು ನಿಜವಾಗ್ಲೂ ಫೋನ್ ಮಾಡಿ ಗೋತೋಗಿ ಅವ್ನು ಹೇಳ್ತಾನೆ, ನೀವು ವಾಪಸ್ ಬರ್ರಿ, ಯಾಕಂದ್ರೆ ನಮ್ ಪೂರ ಹಂಟರ್ಸ್ ಅಲ್ಲಿ ಆಲ್ಮೋಸ್ಟ್ 50% ಹಂಟರ್ಸ್ ಎಲ್ಲ ಸತ್ತೋಗಿದ್ದಾರೆ. ಈಗ ನೀವು ನಿಜವಾಗ್ಲೂ ಈ ಟೈಮ್ ವಾಪಸ್ ಬಂದ್ರೆ ನೀವು ಜನಗಳಿಗೆ ದೇವ್ರಾಗ ಹೋಗ್ತೀರಾ. ಈ ಲೀಡರ್ ಯಾರೋ ಪೊಲಿಟಿಷಿಯನ್ ಇರ್ಬೇಕು, ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. ಅವ್ನು ನಿಜವಾಗ್ಲೂ ಗೋತ ಇಲ್ಲಿ ಒಪ್ಕೊಂಡು ಅವ್ನು ಈಚೆಗೆ ಬರಕ್ ಒಪ್ಕೊಂತಾನೆ. ಅವ್ನು ಹೋಗೋವಷ್ಟರಲ್ಲಿ ನಿಜವಾಗ್ಲೂ ಅಲ್ಲಿ ಬೇರು ಬರ್ತಾನೆ. ಅವ್ನ್ ಬಂದು ಇಲ್ಲಿ ಕೇಳ್ದ, お前が王。 ಇವ್ರಿಗೆಲ್ಲ ರಾಜ ನೀನೇನಾ ಅಂತ ಹೇಳಿ ಅವ್ನ್ ನಿಜವಾಗ್ಲೂ ಏನ್ ಫುಲ್ ಬಿಲ್ಡಪ್ ಆಗಿ ಬಿಂದಾಸ್ ಆಗಿ ಹೇಳ್ದ, ನಾವು ರಾಜ ನಾನೇ ಅಂತ ಹೇಳಿ ಅವ್ನ್ ನಿಜವಾಗ್ಲೂ ಅಷ್ಟ್ ಅನ್ನೋವಷ್ಟ್ರಾಗೆ ಅವ್ನ್ ಕತ್ತು ಎಗ್ರೋಗಿರುತ್ತೆ. ಜಾಸ್ತಿನೇ ಹಾರಾಡ್ತಿದ್ದೆ ಇವನು, ಸಾಯಿಸಿ ಒಳ್ಳೇದೇ ಮಾಡ್ದ. ನೆಕ್ಸ್ಟ್ ನಾವ್ ನೋಡ್ತೀವಿ ಚಾಂಗ್ ಜೋಯಿನ್ ಹೇಗೋ ಹಾಗೆ ಕೊನೆ ಹೆಸರಲ್ಲಿ ಅವ್ನ್ ನಿಜವಾಗ್ಲೂ ಬೆಂಕಿಯಾಗಿ ಸುಟ್ಟಾಗ್ತಿದ್ದಾನೆ ಆರ್ಮಿ ಆಂಟ್ ನ. ಅವರೆಲ್ಲ ನಿಜವಾಗ್ಲೂ ಸಾಯೋ ಪರಿಸ್ಥಿತಿಲಿ ಇದಾರೆ. ಇನ್ನೇನ ಇರುವೆಗಳು ನಿಜವಾಗ್ಲೂ ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅನ್ನೋವಷ್ಟ್ರಲ್ಲಿ ಅಲ್ಲಿಗೆ ಯಾರು ಬರ್ತಾರೆ ಹೇಳ್ರಿ? ಎಸ್, ಯು ಆರ್ ರೈಟ್, ಶ್ಯಾಡೋ ಸೋಲ್ಜರ್ಸ್. ನಿಜವಾಗ್ಲೂ ಅವ್ರು ಶ್ಯಾಡೋ ಇಂದ ಬಂದಿದ್ದು, ಜಿಮ್ ಬಿಟ್ಟಿದ್ದಲ್ಲ ಅವ್ರೆ. ಎಸ್ ಬ್ರೋಸ್, ಫೈನಲಿ ಅಣ್ಣ ಇಲ್ಲಿ ಬಂದ ಎಂಟ್ರಿ ಕೊಟ್ಟ. ಅವನು ನಿಜವಾಗ್ಲೂ ನ್ಯೂಸ್ ನೋಡ್ತಿದ್ದ, ಅವನಿಗೆ ಗೊತ್ತಾಗೋದು ಇವ್ರ ಕಂಡೀಷನ್ ಅವಾಗ್ಲೇ ಕ್ರಿಟಿಕಲ್ ಆಗಿದೆ ಅಂತ ಹೇಳಿ. ಅವ್ನ್ ತಕ್ಷಣನೇ ಅಲ್ಲಿ ಎಕ್ಸ್ಚೇಂಜ್ ಅಂತ ಹೇಳ್ತಾನೆ. ಅಲ್ಲಿಗೆ ಎಪಿಸೋಡ್ ಎಂಡ್ ಅಷ್ಟೇ. 交換。 ನಿಜವಾಗ್ಲೂ ಇಲ್ಲಿಗೆ ಸಖತ್ ಬೇಜಾರಾಗೋದು ನನಗೆ. ನಿಜವಾಗ್ಲೂ ಯಾವ ಮೂಮೆಂಟ್ ಆಗಿ ಯಾವ ಕ್ಲಿಪ್ ಹ್ಯಾಂಗರ್ ಆಗಿ ಎಪಿಸೋಡ್ ಎಂಡ್ ಮಾಡಿದ್ದು. ನೀವು ಏನೇ ಹೇಳಿ, ಎಪಿಸೋಡ್ ಎಂಡಿಂಗ್ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಪೂರ ಎಪಿಸೋಡ್ ಮಾತ್ರ ಬೆಂಕಿ. ಇವ್ರು ನಿಜವಾಗ್ಲೂ ನಮ್ಮನ್ನ ಎಬ್ಬಿಸಿ ಅಲ್ಲೇ ನಿಲ್ಸಿ ಕೈ ಬಿಟ್ಬಿಟ್ರು. ಏನ್ ಬ್ರೋ ಇದು? ಆದ್ರೆ ಈ ಎಪಿಸೋಡ್ ಮಾತ್ರ ಫುಲ್ ಹೈಪ್ ಆಗಿತ್ತು ಎಪಿಸೋಡು. ಅಂಡ್ ಫ್ಯಾನ್ಸ್ ಗಳೆಲ್ಲ ನಿಜವಾಗ್ಲೂ ಈಗರ್ಲಿ ವೇಟ್ ಫಾರ್ ಎಪಿಸೋಡ್ 11 ಅಂಡ್ ಈ ಶನಿವಾರ ಬರ್ತೈತೆ. ಮಾತ್ರ ಅದ್ ನಿಜವಾಗ್ಲೂ ಇಂಟರ್ನೆಟ್ ಪಕ್ಕ ಬ್ರೇಕ್ ಮಾಡುತ್ತೆ ಬ್ರೋ. ನೀವು ನಿಜವಾಗ್ಲೂ ಬರ್ತಿಟ್ಕೊಳ್ರಿ. ಜಿನು ವರ್ಸಸ್ ಬೇರು ಫೈಟ್ ನೆಕ್ಸ್ಟ್ ವಿಡಿಯೋದಾಗೆ ಅದನ್ನ ನೋಡಬೇಕು ಅಂದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಈ ಚಾನಲ್ ನಿಜವಾಗ್ಲೂ ಅನಿಮೆ ರಿಲೇಟೆಡ್ ವಿಡಿಯೋಸ್ ಹಾಕೋದು, ಎಕ್ಸ್ಪ್ಲನೇಷನ್ ಹಾಕೋದು. ಮುಂದೆ ನಿಮಗೆ ಅನಿಮೆ ಯಾವ್ದು ಇಷ್ಟ, ಅದ್ ಎಕ್ಸ್ಪ್ಲನೇಷನ್ ಬೇಕಾ ಅಂತ ಹೇಳಿ ಕಮೆಂಟ್ಸ್ ನಲ್ಲಿ ಹೇಳಿ. ನಿಜವಾಗ್ಲೂ ತರ್ತೀನಿ, ನಾನು ಪೂರ ಪ್ರಯತ್ನ ಮಾಡ್ತೀನಿ. ಸೊ ಈ ವಿಡಿಯೋಗೆ ಇಷ್ಟನೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಾಗೆ. ಬೈ ಬೈ.